ಸಾಮಾನ್ಯನಲ್ಲ. 27 ನಾಗಕುಲಗಳ ಅಧೀಶ. ನೇರವಾಗಿ ಸ್ವರ್ಗಕ್ಕೆ ಬಂದೆ. ನನ್ನ ಕಾಲು ಹಿಡಿದ ಮುಖಾವಲೋಕನ ಮಾಡಿದ್ರೆ ಬಾಡಿ ಹೋಗಿದೆ, ಬಸ ಬಡಿದು ಬೆಂಡಾಗಿದೆ. ಏನಾಯ್ತು ನಿನಗೆ? ಹಸ್ತವನಿತ್ತು ಇಳಿದರೆ ಆಪತ್ತು ಹಲ್ಲವು ಇಳಿದವರಲ್ಲಿ ಈ ಧರ್ಮದ ಏನು ಮಾಡೋಣ ಹೇಳು? ಇಳಿದರೆ ಆಪತ್ತು. ನೀನು ಇಳಿಯಬೇಡ, ಪಾತಾಳದಲ್ಲೇ ಇರು. ಆದ್ರೆ ಪಾತಾಳದಲ್ಲಿ ಇರುವುದಕ್ಕೆ ಆಗುವುದಿಲ್ಲವಯ್ಯ. ಏನಾಯ್ತು? ಜನಮೇಜಯ ಸ್ವಲ್ಪ ಸಂಕುಲವನ್ನು ನಾಶ ಮಾಡುವುದಕ್ಕಾಗಿ ಯಾಗವನ್ನು ಕೈಗೊಂಡಿದ್ದಾನೆ. ಅದು ಇಳೆಯಲ್ಲಿ ಅಲ್ಲೋ? ಹೌದು. ಮತ್ತೇನಾಯ್ತು? ಏನ್ ಮಾಡುದು? ನನ್ನನ್ನು ಕೊಲ್ತಾನೆ. ಅದಕ್ಕಾಗಿ ನನಗೆ ನೀನು ನೀನೇನು ಯೋಚಿಸಲೇಬೇಕಾಗುತ್ತಿಲ್ಲ. ನಿನಗೆ ಆ ರಾಜನಿಂದ ಆಪತ್ತುಂಟಾಗುವಂತಹ ಸಂದರ್ಭ ಆಪತ್ತನ್ನು ದೂರ ಮಾಡ್ತೇನೆ. ನೀನೇನು ಮಾಡಬೇಕು ಗೊತ್ತು? ನನ್ನ ಸುಧರ್ಮ ಪೀಠಕ್ಕೆ ಸುರುಳಿ ಸುತ್ತಿ ಬಂಧಿಸಲಾಗಿರು. ನಿನ್ನನ್ನು ರಕ್ಷಣೆ